ಅಯ್ಯೋ ಸುಪ್ಪು, ಯಾಕಪ್ಪ ಬ್ಯಾಗ್ ತಗೊಂಬಂದು ಯಾಕಮ್ಮ? ಏನಂತ ಹೇಳಮ್ಮ, ಆ ದರಿದ್ರದವು ಆಗ ಅವಳು ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾಳಲ್ಲ, ಅವಳುನು ಅವರಮ್ಮ ನಾನು ಇಲ್ಲಿಗೆ ಬಂದಿರೋದನ್ನ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಅದು ಎಲ್ಲಿ ಯಾವಾಗ ವಿಡಿಯೋ ಮಾಡ್ಕೊಂಡು ಹೋದ್ರು ಅನ್ನೋದೇ ಗೊತ್ತಿಲ್ಲ ಅಮ್ಮ. ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲ ಮರೆಯಲ್ಲಿ ನಿಂತ್ಕೊಬಿಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲ. ನಾವು ಸುಮ್ಮನೆ ಮಾತಾಡ್ತಾ ಇದ್ದೀವಿ. ನಾನು ಅವ್ರನ್ನ ದೂರ ಮಾಡಿ ನಿಖಿಲ್ನಲ್ಲಿ ಕರ್ಕೊಂಬರ್ತೀನಿ ಅಂತ ಹೇಳಿ ನಾವಿಬ್ಬರು ಮಾತಾಡ್ತಿದ್ವಲ್ಲಮ್ಮ, ಅದನ್ನೆಲ್ಲನ ವಿಡಿಯೋ ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೇ ನಾನು ಹೋಗಿಲ್ಲ ನಮ್ಮಮ್ಮನ ಮನೆಗೆ ಹೋಗಿಲ್ಲ ಅಂತ ವಾದಿಸ್ತಿದ್ದೀನಿ. ಆ ಫೋನಲ್ಲಿ ಹಾಕಿ ತೋರಿಸ್ಬಿಟ್ರಮ್ಮ ನಿಖಿಲ್ಗೆ. ಅದಕ್ಕೆ ಅವನೇನು ಹಂಗೇನೆ ಹೆಂಗೆ ಆಡ್ತಾ ಇದ್ದ. ಅದಕ್ಕೆ ಅಮ್ಮ ನನಗೆ ಸಹಿಸ್ಕೊಂಡಿರೋಕ್ಕಾಗಲ್ಲ. ಎಷ್ಟೋ ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂತ ಹೇಳಿ ಅಷ್ಟೊಂದು ಅಲ್ಲ ಕಣಮ್ಮ. ಅದಕ್ಕೇ ನಾನು ಮನೆಯಿಂದ ಹೋಗ್ತೀನಿ, ಹೋಗು ಅಂತೇಳಿ ಹೊರಗೆ ದಬ್ದ. ನಾನು ಅಲ್ಗೂ ಹೋಗಲ್ಲ ಅಂತ ಹೇಳಿದೆ. ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಏನೇ ಅಂದರೂ ಹೋಗೋದಿಲ್ಲ ಅಂತಂದೆ. ಆಮೇಲೆ ದಬ್ಬಿಟ್ಟ ಅವನು. ಅದಕ್ಕೆ ಬಿಡು, ನಿಮ್ಮ ಹತ್ರ ಅನ್ನಿಸ್ಕೊಂಡು ಇರೋ ಅಂಥದ್ದೇನು ಬಂದಿಲ್ಲ ನನಗೆ ಅಂತೇಳಿ ಅದಕ್ಕೇ ಅದೇ ಬಂದುಬಿಟ್ಟೆ. ಬ್ಯಾಗ್ ತೆಗ್ದು ಹೊರಕ್ಕೆ ಹಸ್ತಾ ಮಾತಾಡ್ದ. ಹೊರಗೆಲ್ಲ ಮಾತಾಡಿ ಅವ್ರ ಮರ್ಯಾದೆ ಕಳೆದು ಬಂದಿದ್ದೀನಿ. ಬಿಡು. ಏನು ಎಲ್ಲದಕ್ಕೂ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಂಬದೇನಿಲ್ಲ. ಈಗೇನು ಎಲ್ಲನ ದುಡ್ಕೊಂಡು ತಿನ್ಬೋದು. ಸುಮ್ಮನೆ ಬಾಯಿ ಹೇಳ್ತೀನಿ. ನೀನೇನು ಹೋಗ್ಬೇಡ, ಅವನ್ನೆಲ್ಲ ಹುಡ್ಕೊಂಬತ್ತಾರೆ. ನಿಮ್ಮ ಅಪ್ಪ ಏನೋ ಹಂಗೆ ಬಂದೇ ಬರ್ತಾನೆ, ಇವತ್ತಲ್ಲ ನಾಳೆಗೆ ಬಂದೇ ಬರ್ತಾನೆ. ನಾನು ಮೇಸ್ತ್ರಿನ ಕರೆಸಿ ಹೇಳಿದ್ನಪ್ಪ, ನನಗೆಲ್ಲನ ದುಡ್ಡು ಕೊಡು ಅಂತಂದರೆ ಅವ್ನು ಕೊಡಲ್ಲ ಅಂತ ಇದ್ದಾನೆ ಮಾರಾಯ. ಅದಕ್ಕೆ ಅವ್ನಿಗೆ ಕೆಲಸನೇ ಕೊಡಬೇಡ ಅಂತ ಹೇಳಿ ಹೋಗಿ ಗಲಾಟೆ ಮಾಡಿ ಬಂದಿದ್ದೀನಿ. ನೀನು ಕೊಡೋಂಗಿಲ್ಲ ನಿನ್ನ ಕೆಲಸನ ಅಂತ. ಅದಕ್ಕೆ ಕೊಡ್ತೀನಿ ಕಣಮ್ಮ, ನೀನು ಯಾರು ನನಗೆ ಹಂಗೆ ಹೇಳೋಕ್ಕೆ ಅಂತ ಹೇಳಿ ನಿಮ್ಮಪ್ಪ ಹೆಂಗೆ ನನ್ನ ಅಲ್ಲಿ ಹಿಡ್ಕೊಂಡು ಒಯ್ಯೋಕ್ಕೆ ಬರ್ತಾನೆ. ನೀನು ಯಾವಳು ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ಕೊಂಡು ಒಯ್ಯೋಕ್ಕೆ ಬರ್ತಾ ಇದ್ದಾನೆ. ಏನು ಮಾಡ್ತೀಯ? ಈ ನನ್ನ ಮಕ್ಕಳೆಲ್ಲ ನಮ್ಮನ್ನು ಅಯ್ಯನ್ಸ್ತಾರೆ ನೋಡಿ, ನಮ್ಮ ಕೈ ಕೆಳಗೆ ಬರೋ, ನಮ್ಮ ಕಾಲು ಹಿಡ್ಕೋಬೇಕು ಬಂದು. ಹಂಗೆ ಮಾಡ್ಬೇಕಣಮ್ಮ. ನಾವಿಬ್ರು ದುಡಿಯೋನು ಸುಮ್ಮನಿರು. ಚೆನ್ನಾಗಿ ದುಡ್ಕೊಂಡು ಸುಮ್ಮನೆ 4 ಕಾಸು ದುಡ್ಡು ಕಾಸು ಇಕ್ಕೊಂಡ್ರೆ ಏನು ಜೀವನ ಮಾಡೋದೇನು ದೊಡ್ಡದಲ್ಲ. ಸುಮ್ಮನಿರು. ಏನೆಲ್ಲದಕ್ಕೂ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗಲ್ಲ. ಅವಳು ಭಾರಿ ಇದ್ದಾಳೆ. ಅವಳು ಇಲ್ಲಿ ಬಂದು ಸೇರ್ಕೊಂಡಿರೋಳು. ಅವಳು ಭಾರಿ ಇದ್ದಾಳ ಸರಿತಾ. ಅಬ್ಬ ನಾನೇನೋ ಅಂದ್ಕೊಂಡಿದ್ದೆ. ನಿಮ್ಮ ಅಮ್ಮಯ್ಯ ನೋಡ್ಕೊಂಬಂಗೆ ಬಿಟ್ಟು ಹೋದ್ಲು. ನಾನು ನೋಡ್ಕೊಂಡೆ ಅಂತಲ್ಲ. ಮಮ್ಮ ನೋಡ್ಕೊಂತ ನೀನು ಕರ್ಕೊಂಬಂದಿದ್ದು ಇಲ್ಲಿಗೆ ಅಂತ ಹೇಳ್ದೆ ನಾನು. ನೀನು ಯಾರು ನೋಡ್ಕೊಂಡಿದ್ರು? ನೋಡ್ಕೋಬಾರ್ದಾಗಿತ್ತು ನೀನು ಅಂತ ಅಂದೆ ನೋಡು. ಸರಿಯಾಗಿ ಗಲಾಟೆ ಮಾಡಿ ಮರ್ಯಾದೆ ತೆಗೆದು ಬಂದಿದ್ದೀನಿ ನೋಡು ಎಲ್ಲನ ಕೆರೆಗಳವರೆಲ್ಲ ನೋಡಂಗೆ. ವರದಕ್ಷಿಣೆ ಕಿರ್ಕೊಳಕ್ಕೆ ಕೊಡ್ತಿದ್ರು ಇವ್ರು ನನಗೆ ಅಂತ ಹೇಳಿ ಬಂದಿದ್ದೀನಿ. ಸರಿಯಾಗಿ ಎಲ್ಲ ಇಲ್ಲದ್ದೆಲ್ಲ ಹೇಳಿ ಬಂದಿದ್ದೀನಿ ನೋಡು. ಎಷ್ಟಂತ ನಾನು ಕೇಳ್ಕೊಂಡಿರೋನಮ್ಮ. ಇಲ್ಲಿ ಹೋಗ್ಬೇಡ, ಅವ್ರ ಅಮ್ಮನ ಮನೆ ತಕ್ಕ ಕಳಿಸ್ಬೇಡ, ಇಲ್ಲದ್ದು ಹೇಳ್ಕೊಡ್ತಾರೆ. ಅದಕ್ಕೆ ನೋಡೋಣ ಎಷ್ಟು ದಿನ ಇರ್ತಾನೆ ಅಂತೇಳಿ ಅದಕ್ಕೆ ಸುಮ್ಮನೆ ಬಿಟ್ಟು ಅದೇ ಬಂದೆ ನೋಡು. ಅವಳು ನನ್ನ ಸುದ್ದಿಗೆ ನಾನು ಬಂದರು ನೋಡು. ಏನಾರ ಮಾತಾಡಲಿ ನನ್ನ ಬಗ್ಗೆ. ಅವಳ್ದು ಎಷ್ಟೈತೆ ಅಷ್ಟು ನೋಡ್ಕೋಬೇಕು ಅವಳು. ಅದೇ ಮತ್ತೆ ನಾನು ಹಂಗೆ ಅಂದು ಬಂದಿದ್ದೀನಿ. ಏನು ಜೀವನ ಮಾಡೋದೇನು ದೊಡ್ಡದಲ್ಲ. ಹೋಗು, ನಾವಿಂಥವ್ರನ್ನೆಲ್ಲ ಬಿಸಾಕೊಂಡು ಇರೋದು ನಾವು ನಿಮ್ಮನ್ನು ಹೊಸ್ಕೊಂಡು ಬರೋ ಅಂಥದ್ದೇನಿಲ್ಲ. ಹೋಗು, ನಮ್ಗೆ ಹೆಂಗೆ ಜೀವನ ಮಾಡ್ಬೇಕಂಬದು ಗೊತ್ತೈತಿ. ಈ ಕಾಲದಾಗೇನು ಹೆದರಿಕೆಂಬ ಅಂಥದ್ದೇನಿಲ್ಲ. ಹೆಂಗೆ ಬೇಕಾದ್ರೂ ಜೀವನ ಮಾಡ್ಬೋದು. ದುಡ್ಕೊಂಡು ತಿಂಬೋದು 100 ಮಾರ್ಗ ಇದ್ದಾವೆ. ನೀನು ದುಡಿಯೋದಲ್ಲ ಅಂತೇಳಿ ಬಿಟ್ಟು ಬಂದೆ. ಹೋಗು ಅಂತ ಏನಮ್ಮ ಹೇಳ್ದಂಗೆ ಕೇಳ್ತಾರೆ ಅಂತ ಏನಂಗೆ ನಾವು ಅವ್ರನ್ನೇ ಹೊಸ್ಕೊಂಡು ನೀನೇ ದೊಡ್ಡವನಪ್ಪ ನಿಖಿಲ್, ನೀನು ಇಲ್ದಿದ್ರೆ ನನಗೆ ಹಿಂಗೆ ಆಗೋದು, ನಾನು ಹಿಂಗೆ ಅಂತೇಳಿ ನಾವು ಒಂದು ಸ್ವಲ್ಪ ಕಣ್ಣೀರು ಹಾಕ್ಬಿಟ್ವಲ್ಲ, ನಾವೇ ದೊಡ್ಡ ಇದು ಅಮ್ಮಂಗೆ ಆಗ್ಬಿಡ್ತವ್ರಿಗೆ. ಅಯ್ಯೋ ನಾನು ಇಲ್ಲ ಅಂತಂದ್ರೆ ಅವಳ ಜೀವನನೇ ಇಲ್ಲ, ಅವಳ ಜೀವನನೇ ಮಾಡಲ್ಲ, ಅವಳು ಬದುಕೋದೇ ಇಲ್ಲ ಅಂತ ಅನ್ಕೊಬಿಟ್ಟಿದ್ದಾನೆ ಅವನು. ಅದಕ್ಕೆ ನಾವು ಹಂಗೆ ಅಂದಿದ್ದೆ ತಪ್ಪಾಯಿತು. ಅದಕ್ಕೆ ನಮ್ಮನ್ನು ಸದ್ರ ತಗೊಂಡವ್ರೆ. ರುದ್ರಶಂಕಲ್ ಬೇರೆ ಹೇಳಿದ್ರಾ, ಅದಕ್ಕೆ ಅಯ್ಯೋ ಹೋಗತ್ಲಾಗೆ ಇದೊಳ್ಳೆ ಸವಾಸ ಆಯಿತು ಅಂತ ಅಂದ್ಕೊಂಡು ನಾನು ಎಷ್ಟು ದಿವಸ ಅಂತ ಹಂಗೆ ಇರೋನಾರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಹಾಕಿರಾಗಿರೋ ದಾಟಂಗಿಲ್ಲ. ಏನು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಮ್ಮ ಅಕ್ಕಯ್ಯ ಎಲ್ಲದಕ್ಕೂ ನಮ್ಮ ಅಕ್ಕ ಹೇಳ್ದಂಗೆ ಕೇಳಬೇಕು. ನಮ್ಮ ಅಕ್ಕ ಹಿಂಗೆ ಕೇಳಬೇಕು ಏನು ಕನ ಆಗ್ಲೇಳು. ಪ್ರತಿಯೊಂದಕ್ಕೂ ನಮ್ಮ ಅಕ್ಕ ಹಿಂಗೆ ಕೇಳಬೇಕು. ಎಲ್ಲದಕ್ಕೂ ಹಂಗೇನೆ. ಅಷ್ಟೊಂದಲ್ಲ, ಏನೋ ಅಕ್ಕ ಏನು ಮೇಲಿಂದ ಕೇಳಕ್ಕನ ಇಳಿದು ಬಂದವಳೆ ಅಮ್ಮಂಗೆ ಎಲ್ಲದಕ್ಕೂ ಅಕ್ಕಯ್ಯ ಅಂತಿರ್ತಾನೆ ಆಳೋದವ್ನು ಯಾವಾಗ್ಲೂ. ಅದಕ್ಕೆ ನಾವು ಸುಮ್ಮನಿಲ್ಲೇನೆ ದುಡ್ಕೊಂಡು ತಿಂಬಾನಿ ಹೇಳಮ್ಮ. ಯಾವ್ದಾನ ಒಂದು ಕೆಲ್ಸಕ್ಕೆ ಹೋಗೋಣ. ತಂಗ್ ಬೈಕೆಂಬ್ತೀರ ಯಾರನ್ನ? ಏನು ಹೇಳಿ ದೊಡಮ್ಮ, ಆಗ ಅವ್ನು ನಮ್ಮ ನಿಖಿಲ್ ನಮ್ಮ ಮನೆ ಹೇಳೋಣ. ಇಲ್ಲಿಗೆ ಹೋಗ್ಬೇಡ, ನಿಮ್ಮ ಅಮ್ಮನ ಮನೆಗೆ ಹೋಗ್ಬೇಡ ಅಂತ ಹೇಳೋಣ. ಅದಕ್ಕೆ ಸರಿ ಆಯ್ತು ಹೇಳಿ ಹೋಗಲ್ಲ ಅಂತಿದ್ದೆ. ಬಿಡು, ಇನ್ನೇನು ಅವ್ನು ಇರಲ್ವಲ್ಲ, ಅವನು ಇಲ್ದಾಗ ಬಂದು ಹೋಗೋಣ ಪಾಪ. ಅಮ್ಮ ಒಂದು ಸಮಾಧಾನ ಮಾಡೋಕ್ಕೆ ಯಾರೂ ಇಲ್ಲ ಅಂತಂದ್ರೆ ಅಮ್ಮ ಹೆಂಗಿರುತ್ತೆ ಅಂತ ಹೇಳಿ ಸಮಾಧಾನ ಮಾಡೋಕ್ಕಂತ ಹೇಳಿ ಬತ್ತಿದ್ನಲ್ಲ. ಅದಕ್ಕೇ ಅವರು ನೋಡೋರು ಅಮ್ಮನ ಮನೆಗೆ ಹೋಗಲ್ಲ ಅಂತಾಳೆ, ಹೋಗ್ತಾಳೆ ಅಂತೇಳಿ ಹೇಳಿದ್ರು. ಅದಕ್ಕೆ ನಾನು ಇಲ್ಲ ಅಂತ ಹೇಳಿ ಸುಮ್ಮನೆ ತಿರುವಾಡ್ದೆ. ನೆನ್ನೆಸ್ ಬಂದಿದ್ದೀನಿ, ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ತೋರಿಸಿ ನಿಖಿಲ್ಗೆ ನೋಡಿ ಸುಳ್ಳು ಹೇಳ್ತಾಳೆ ಇವಳು ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಮತ್ತು ನೀನು ಮಾತ್ರ ನಿಮ್ಮ ಅಮ್ಮನೂ ನಿಮ್ಮ ಅಕ್ಕನೂ ಬಿಟ್ಟಿರೋಕ್ಕೆ ತಯಾರಿಲ್ಲ, ನಾನು ಮಾತ್ರ ನಮ್ಮ ಅಮ್ಮನ ಹೆಂಗೆ ಬಿಟ್ಟಿರಲಿ ಅಂತ ಗಲಾಟೆ ಮಾಡಿದೆ. ಅದಕ್ಕೆ ಹಂಗೆ ಹಿಂಗೆ ಅಂತೇಳಿ ಜೋರು ಮಾಡಿದೆ. ಅದಕ್ಕೆ ಜಗಳ ಮಾಡ್ಕೊಂಡು ಅದೇ ಬಂದೆ. ಬಿಡ್ದಾಡ ಮಾತ್ಲಾಗೆ ಅಷ್ಟೊಂದು ಎನಿಸ್ಕೊಂಡು ಯಾರು ಇರ್ತಾರೆ, ಬೋಲು ಒಳ್ಳೆಯವ್ರಲ್ಲ ನಮ್ಮ ತಾಯಿಯವರು. ನಾನೇನೋ ಅಂತ ಅಂದ್ಕೊಂಡಿದ್ದೆ ಅಂತ ಗಂಡ ಇಲ್ಲಿದ್ರು ಬೇಡ ತಾಯಿ.
ಬಿಡು ಇವಾಗ ನನಗೆ ನಿನ್ನ ಮಕ್ಕಳಿಲ್ಲ ಮರಿ ಇಲ್ಲ, ನಾನೇನು ಹೆಂಗೋ ಇರ್ತೀನಿ, ಹೆಂಗೋ ಜೀವನ ಮಾಡೋದೇನು ದೊಡ್ಡದಲ್ಲ. ನಾನು ನಮ್ಮಮ್ಮ ಹೆಂಗಾದ್ರೂ ಜೀವನ ಮಾಡ್ತೀವಿ. ನಮ್ಮ ಅಪ್ಪ ಕರ್ಕೊಂಡು ಹೋಗ್ಬೇಕು ಅಂಬೋದೊಂದು ಸ್ವಲ್ಪನಾದ್ರೂ ಮನಸ್ಸಿಲ್ಲ. ಎಷ್ಟೇ ಏನಿಸ್ತಾರೆ ಹೆಣ್ಮಕ್ಳು ನಿನ್ನ ಶಿಷ್ಟ ಏನ್ಸಿದ್ರೆ ಒಳ್ಳೇದಾಗಲ್ಲ ಕಂಡೋಡಮ್ಮ, ನಿಜ ಒಳ್ಳೇದಾಗಲ್ಲ. ಅದೇ ನೀನೇ ದೊಡ್ಡಪ್ಪ ಅಂತ ಹೋದ್ರೆ ಹಿಂಗೇನೆ, ನೀನೇ ದೊಡ್ಡ ಅನ್ಕಣಪ್ಪ ಅಂತ ಹೋದ್ವಲ್ಲ ನಾವು. ಏನು ಮಾಡೋಕ್ಕಾಗುತ್ತೆ, ನಮ್ಮ ಸುಪ್ಪಿನ ಕರ್ಕೊಂಡು ಹೋಗಪ್ಪ ಹಿಂಗಾಗಿತ್ತು ಅಂತ ಹೇಳಿ ನೀನು ಬರಲಿಲ್ಲ ಅಂದರೆ ಹೆಂಗೆ ಮಾಡ್ಬೇಕಾಯ್ತಾ, ಹಿಂಗೆ ಹಿಂಗೆ ಅಂತೇಳಿ ಮಾತಾಡಿವಲ್ಲ. ಅದಕ್ಕೆ ಅವನಿಗೆ ಒಂಥರ ನಾನೇ ದೊಡ್ಡ ಇದು ಮಂಗಾಗೈತಿ. ಬಿಡು ಏನು ಏನು ಮಾಡ್ಕೊಂಡು ಉಂಬೋದೇನು ದೊಡ್ಡದಲ್ಲ, ಏನು ಈ ಕಾಲದಾಗೇನು ಹೆಂಗಾದ್ರೂ ಮಾಡ್ಕೊಂಡು ಉಣ್ಬೋದು. ಅಂಗಡಿ ಏನು ಮಾಡೋಣ ಶಶಿ, ಅಂಗಡಿನ ಮಾಡ್ಕೊಂಡು ಹೋಗೋಣ, ನಾನು ಸುಪ್ಪಿ ಬರ್ತೀವಿ. ಇನ್ನು ಅದನ್ನೇ ಮಾಡೋದು ನಾವಿನ್ನು. ಏನು ಇಬ್ಬರೊಳಗೂ ನಮ್ಗೆ ಇನ್ನೇನು ಕೆಲಸ ಇಲ್ಲ, ಅಂಗಡಿನೇ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ. ಅಂಗಡಿನೇ ಮಾಡಿ ಅದ್ರಾಗೆ ದುಡ್ಡು ನೋಡ್ಕೊಂಡು ಇಬ್ಬರೂ ಬರ್ತೀವಿ. ನಾನು ನೀನು ಎಲ್ಲನ ಮಾಡ್ಕೊಂಡು ಹೋಗೋಣ, ಅಂಗಡಿ ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ ಅಂತ. ಸರಿ ಆಯ್ತು ಹೇಳಿ, ನೀವು ಬರ್ರಿ. ನೀವು ಬಂದರೆ ನಮ್ಮ ಸುಪ್ಪಿ ಬಂದರೆ ಚೆನ್ನಾಗಿ ಆಗುತ್ತೆ ವ್ಯಾಪಾರ. ಬಾ ಸುಪ್ಪಿ, ಸುಮ್ಮನೆ ಅಂಗಡಿ ಮಾಡ್ಕೊಂಡು ದುಡ್ಕೊಂಡು ತಿಂಬತ್ತು ಕಲ್ಕಳ್ರಮ್ಮ, ಯಾರು ಸವಾಸನ ಬೇಡ. ಈಗ ಗಂಡಿಲ್ಲದ ಮಾರಾಗಿತ್ತಾರ್ದೆ ವಾಸೆ, ನಮ್ಮ ಗಂಡ್ರ ಮಕ್ಳು ತಗ ಎಂಬತ್ಕಿ ನಾನು. ಅದಕ್ಕೆ ಮತ್ತೆ ನಾನು ಸುಮ್ಮನೆ ಅದೇ ಬಂದಿದ್ದು. ನಮ್ಮ ಅಮ್ಮ ನೋಡಿ ಹಿಂಗೆ ಬಂದು ನಾವು ಮಾತಾಡಿಸ್ಲಿಲ್ಲ ಅಂದರೆ ಆ ಅಮ್ಮಗೆ ಯಾರು ಧೈರ್ಯ ಹೇಳ್ತಾರೆ, ಯಾರು ನೋಡ್ಕೊಂತಾರೆ ಅಂತ ಹೇಳಿ ನಾನು ಅದಕ್ಕೆ ಅದೇ ಬಂದೆ. ಸುಮ್ಮನೆ ಇಲ್ಲದೆಲ್ಲ ಇದು ಮಾಡ್ತಾರೆ. ಯಪ್ಪ ಅವಳನ್ನ ಮತ್ತೆ ಇದ್ದಾಳ ಅಯ್ಯಮ್ಮ, ಭಾರಿ ಇದ್ದಾಳ ಅವಳಿದ್ದಿದ್ದನು. ಮತ್ತೇನೋ ಅವಳೆ ಮತ್ತೆ ಅಜ್ಜಿ ನೋಡಿ ಇವಾಗ ಹೆಂಗೆ ಮಾಡಿರ್ತಾಳೆ. ಅವಳಿಲ್ಲ ಅಂದಿದ್ರೆ ಗರ್ವ ಬರೋಣಪ್ಪ ಇವನು. ನಾನು ಹೋಗಿ ಗಲಾಟೆ ಮಾಡಿ ಬಂದೆ ಕಣೆ ಅಕ್ಕ. ಬೆಳಗ್ಗೆ ಹೋಗಿ ಪೇಂಟ್ ಮಾಡ್ತಾಯಿದ್ರು ಮನೆ, ಹೊಸ ಮನೆಗೆ. ಹೋಗಿ ನೀನು ಕೆಲಸ ಕೊಡ್ಕೊಡ್ದು, ಯಾಕೆ ಕೆಲಸ ಕೊಡ್ತೀಯ ಅಂತ ಗಲಾಟೆ ಮಾಡಿದೆ. ಅವನು ಓನರು ಮೇಸ್ರಿ ಬೈದ್ಬಿಟ್ಟ. ನಾನು ಕೊಡ್ತೀನಮ್ಮ, ನೀನು ಯಾರು ಹೇಳೋಕೆ ಹಂಗೆ ಹಿಂಗೆ, ನನಗೆ ಕೆಲಸ ಕೊಡ್ತಾರೆ ಅವರೇ, ನೀನು ಯಾರು ಹೇಳೋಕೆ ಹಂಗೆ ಹಿಂಗೆ ಅಂತ ಬಂದು ಒಡೆದು ಬಿಟ್ಟ ಕಣಕ್ಕ ಹಿಡ್ಕೊಂಡು. ನಾನು ಅದಕ್ಕೆ ಹಾಳಾಗಿ ಹೋಗ್ತೀಯ ನೀನು, ನನ್ನ ಏನು ಸೀರೆ ನೀನೇನು ಉದ್ಧಾರ ಆಗಲ್ಲ ಅಂತ ಹೇಳಿ ಬಂದಿದ್ದೀನಿ. ಅಲ್ಲ ಸಂಬಳನಾದರೂ ಕೊಡಲ್ವಲ್ಲ ನೀನು ದುಡ್ದಿರ ಅದನ್ನ, ಮತ್ತು ನಾವು ಹೆಂಗೆ ಮಾಡ್ಬೇಕಾ, ಹಿಂಗೆ ಹಿಂಗೆ ಏನೋ ಮಾಡ್ಕೊ ಹೋಗಿ ನಿಚ್ಕೊಂಡು ಹೋಗಿದೆಯಲ್ಲ ಅಂತ ಹಿಂಗೆ ಹಿಂಗೆ ಅಂತ ಬಾಯ್ ಮಾಡ್ದೆ. ಅದಕ್ಕೆ ಅತ್ಲಾಗ ಅದೇ ಬಂದೆ. ಕೊಡಂಗೇನು ಕಾಣಲ್ಲ ಸಂಬಳ ಅದೆಲ್ಲ, ಏನು ಮಾಡ್ತಾನೆ ಏನೋ ತಗೊಂಡೋಗಿ. ಅವಳ ಕೈ ಕೊಡ್ತಾನೇನೋ, ಅವಳ ಕೈ ಕೊಟ್ಟರೆ ಅವಳೆಲ್ಲ ಮಗಳ ಬಾಯಕ್ಕೆ ಇಕ್ತಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ, ಹೆಂಗೋ ಜೀವನ ಮಾಡೋದೇನು ದೊಡ್ಡದಲ್ಲ ಬಿಡ್ರಿ. ಈ ಕಾಲದಾಗೇನು ಜೀವನ ಮಾಡೋದೇನು ಅಂತ ದೊಡ್ಡ ವಿಷಯ ಅಲ್ಲ. ಆರಾಮಾಗಿ ಈಗ ದುಡಿಯೋದೊಂದು ದುಡಿದ್ಬಿಟ್ರೆ ಎಂತೆಂತಾರೆ ಹೆಂಗಿರ್ತಾರೆ ಗೊತ್ತೇ. ಅಯ್ಯೋ ಗಂಡು ಬಿಟ್ಟಾರೆ ಇಷ್ಟು ಜನ ಇಲ್ಲ, ಬಿಟ್ಟು ಹೆಂಗೆ ನಿಮ್ಮದೇ ಜೀವನ ಮಾಡ್ತಾರೆ. ಹಂಗಂದೆ ಎಲ್ಲೋದ್ರೂ ನಿಮ್ಮದೇ ಜೀವನ ಮಾಡ್ಬೋದು. ಈಗೇನೇನು ತಲೆ ಕೆಡಿಸ್ಕೊಂಬಲ್ಲ ಯಾರೂ ಅಂದೆ. ನಿನಗೆ ಬೆಲೆ ಗೌರವ ಬೆಲೆ ಗೌರವನೇ ಬೇರೆ. ಗಂಡು ಬಿಟ್ಟು ಬಂದಿದೆಯಾ, ಗಂಡು ಬಿಟ್ಟಿರೋಳು ಅಂತಂದರೆ ನೀನು ಬೇರೆ ದೃಷ್ಟಿಗೆ ನೋಡ್ತಾರೆ, ನಿನಗೆ ಬೇರೆ ರೀತಿಯ ಮರ್ಯಾದೆ ಕೊಡ್ತಾರೆ. ಅದು ಎಂಥ ಮರ್ಯಾದೆ ಅಂತ ಅರ್ಥ ಮಾಡ್ತೀನಿ. ನನಗೇನೇನು ಬೇಕಾಗಿಲ್ಲ ಅದೆಲ್ಲ. ನಾವು ಎಲ್ಲೇನು ಎಲ್ಲಿಗೆ ಹೋಗಿ ಎಲ್ಲಿಗೆ ಬರೋಂಗಿಲ್ಲ. ನಾವು ಹೆಂಗೋ ಇರ್ತೀವಿ, ನಮಗೆ ಗೊತ್ತೈತಿ. ನೀನು ಅದನ್ನೆಲ್ಲ ಹೇಳ್ಬೇಡ ಅಂತೇಳಿ ಚೆನ್ನಾಗಿ ಬೈದು ಉಗ್ದಾಕಿ ಬಂದೆ ನೋಡು. ಇಲ್ಲೇ ಇರ್ತೀವಿ, ಇಲ್ಲೇ ದುಡ್ಕೊಂಡು ತಿಂತೀವಿ ನೋಡು. ಬಿಟ್ಟೋದಾರೆಲ್ಲ ನಮ್ಮ ಜೊತೆಗೆ ಬರಬೇಕು, ಬಿಟ್ಟೋದಾರೆಲ್ಲ ಚೆನ್ನಾಗಿರ್ತೀವಿ ಅನ್ಬೇಕು ನಮ್ಗೆ ಅಷ್ಟೇ. ಮತ್ತು ಇವರೆಲ್ಲ ಜಗಳ ಮಾಡ್ದಾಗ ನಮ್ಮ ಮನಸ್ಸಲ್ಲಿ ಎಷ್ಟು ಛಲ ಅನ್ನೋದು ಬರುತ್ತೆ ಗೊತ್ತೆ. ಹೆಂಗೆ ದುಡ್ಕೊಂಡು ತಿನ್ಬೇಕಪ್ಪ, ಇವರೆಲ್ಲ ಬಂದು ನಮ್ಮ ಕಾಲು ಹಿಡ್ಕೋಬೇಕು, ಆ ರೀತಿ ನಾವು ಬೆಳಿಬೇಕು ಅನಿಸುತ್ತೆ. ಶತ್ರುಗಳ ಆಶೀರ್ವಾದದಿಂದ ನಾವು ಈ ರೀತಿ ಬೆಳೆದ್ವಿ ಅಂತ ಅನ್ಕೋಬೇಕು. ಆ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ಆಗುತ್ತೆ. ನನ್ನ ಮನಸ್ಸಲ್ಲಿ ಎಷ್ಟು ಛಲ ಬರುತ್ತೆ ಗೊತ್ತೆ ಅದನ್ನು ನೆನೆಸ್ಕೊಂಡ್ರೆ. ಮತ್ತು ಛಲವಾಗಿ ಮಾಡ್ಕೊಂಡು ಉಣ್ಬೇಕು. ಛಲ ಇದ್ದರೆ ಮಾತ್ರ ಮನುಷ್ಯನಿಗೆ ಛಲ ಅನ್ನೋದಿರ್ಬೇಕು ಮನಸ್ಸಾಗೆ. ಮಾಡ್ತೀವಿ ನಾವು, ಚೆನ್ನಾಗಿ ದುಡಿತೀವಿ ಅನ್ನೋದೊಂದು ಛಲ ಇದ್ಬಿಟ್ರೆ ಹೆಂಗೆ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಛಲ ಇರ್ಬೇಕು ಮನುಷ್ಯನಿಗೆ. ಬಿಡೋ ನಿಮ್ಮ ಮನ್ಸಾಗ ಛಲ ಬಂದೈತಲ್ಲ, ಏನು ಮಾಡ್ಕೊಂಡು ತಿನ್ನಿರಿ. ಫೋನ್ ಮಾಡಿದ್ದೆ ಬೆಳಗ್ಗೆ, ಅವಳು ಎತ್ತಿದ್ಲು. ನಾನು ಬರೋದಿಲ್ಲ ಕಣೆ, ಏನು ಮಾಡ್ತೀಯಾ ನೀನು, ಹಾಳಾಗೋಗಿ ಹಾಳಾದವಳೆ ಅಂತವಳು ಇಂಥವಳು ಅಂತ ಆಲೆ ಹೆಂಡ್ತಿ ಹತ್ರ ಹೋಗಿದ್ದಾನೆ. ಫೋನ್ ಮಾಡಿದ್ದೆ, ಅಲ್ಲಿಂದ ಫೋನ್ ಎತ್ತಿ ಮಾತಾಡ್ದ. ನೋಡಪ್ಪ ಎಷ್ಟು ಮಟ್ಟಿಗೆ ಇರಬೇಡ. ನನಗೆ ಬೇಜಾರಾಯ್ತು, ಅಮ್ಮನ ಮನಸ್ಸಿಗೆ ಮೊದಲೇ ಬೇಜಾರಾಗೈತೆ. ಅಂಥದ್ರಲ್ಲಿ ನಾನು ಅಲ್ಲಿಗೆ ಹೋದರೆ ಬೇಜಾರು ಮಾಡ್ಕೊಂತಾರೆ ಅಂತ ಹೋಗಿ ಪಾರ್ಕಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ತೆಗಿ ಇದು ಹಿಂಗಾದ್ರೆ ಸರಿ ಹೋಗೋದಿಲ್ಲ, ಧೈರ್ಯವಾಗಿರಬೇಕು. ಅವ್ನು ಬಿಟ್ಟು ಹೋದ ಅಂತೇಳಿ ಅದನ್ನೇ ತಲೆ ಕೆಡಿಸ್ಕೊಂಡು ಕುತ್ಕೊಂಬಕ್ಕೆ ಹೋಗ್ಬಾರ್ದು ಅಂತೇಳಿ ಗಟ್ಟಿ ನಿರ್ಧಾರ ತಗೊಂಡು ಅದಕ್ಕೆ ಇಲ್ಲಿಗೆ ಬಂದೆ ಕಂಡೋಡಮ್ಮ. ಮತ್ತೆ ಹೇಳು, ಇವಾಗೇನು ಆರಾಮಾಗಿ ಜೀವನ ಮಾಡ್ಬೋದು ನಾವು. ನೋಡು ಹೆಂಗಿದ್ದೀವಿ. ಬರ್ರಿ ನಮ್ಮ ಅಂತಕ್ಕೆ ಹೋಗಿ ಬರೋಣ, ಊಟ ಮಾಡ್ಕೊಂಬರಿರಂತೆ. ನಾನಿವತ್ತು ಬೆಳಗ್ಗೆ ಪಾಯಸ ಮಾಡಿದ್ದೆ, ಐತೆ ತಿನ್ನಿರಂತೆ. ಬರ್ತೀವಿ ಹೇಳ್ತಾಳಮ್ಮ, ಬರ್ತೀವಿ. ಇಲ್ಲೇ ಇರೋದ್ರಿಂದನ ಹೆಂಗೋ ಅಲ್ಗೋ ನೀವು ನಮ್ಗೊಂದು ಸ್ವಲ್ಪ ಸಪೋರ್ಟ್ಗೆ ಇರ್ತೀರ, ನಾವು ನಿಮ್ಗಿರ್ತೀವಿ. ಹಿಂಗೇನು ನಮಗೇನೇನು ಬಂದಿಲ್ಲ. ನೀವಿರೋದ್ರಿಂದ ನನಗೆ, ನೀವಿರೋದ್ರಿಂದ ಅರ್ಧ ಧೈರ್ಯ ನಮ್ಮ ಅಮ್ಮಂಗೂ ನನಗೂ. ಮತ್ತು ನಾವಿದ್ದೀವಿ, ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ನೀವೇನು. ಆರಾಮಾಗಿರ್ರಿ. ನನ್ನ ಮನಸ್ಸಲ್ಲಿ ಛಲ ಬಂದಿದೆ ಇವಾಗ. ಶತ್ರುಗಳಿಂದಲೇ ನಾವು ಬೆಳಿಬೇಕು ಅಂತ ಅನ್ಸುತ್ತೆ. ಹಿಂಗೆ ಜಗಳ ಆದಾಗ ನನಗೆ ಎಷ್ಟು ಛಲ ಬರುತ್ತೆ ಅಂದರೆ ನಿಜವಾಗ್ಲೂ ತುಂಬ ಛಲ ಬರುತ್ತೆ. ನನ್ನ ಕಾಲು ಹಿಡ್ಕೋಬೇಕೆಲ್ಲ ಬಂದು ನಾನು ಬಿಟ್ಟೋದವರೆಲ್ಲ ನನ್ನ ಹಿಂದೆ ಬರಬೇಕು, ಆ ರೀತಿ ನಾನು ಬೆಳಿಬೇಕು. ನನಗೆ ಯಾವ್ಯಾವ ರೀತಿ ಬೆಳಿಬೇಕಂತ ನಾನು ತುಂಬ ನನಗೆ ಅನ್ನಿಸ್ಬಿಡುತ್ತೆ. ಒಂದ್ಸತಿ ಈ ಥರ ಗಲಾಟೆ ಮಾಡ್ಕೊಬಿಟ್ಟಿದ್ದೀನಿ ಅಂತಂದರೆ ನಿಜವಾಗ್ಲೂ ಹೆಂಗೆಂಗೋ ಬೆಳಿಬೇಕು ಅನ್ನೋದು ಮನಸ್ಸು ಬರುತ್ತೆ. ಆದರೆ ಹೋಗ್ತಾ ಹೋಗ್ತಾ ಅದು ಕಡಿಮೆ ಆಗಿಬಿಡುತ್ತೆ. ನನಗೆ ಇಷ್ಟು ಛಲ ನಾನು ಅವತ್ತೇ ಬಂದಿತ್ತು. ಯಾವತ್ತು ಯಶು ಬಿಟ್ಟೋಗಿದ್ನಲ್ಲ ಅವತ್ತೇ ಬಂದಿತ್ತು ನನ್ನ ಮನಸ್ಸಲ್ಲಿ ಛಲ ಅನ್ನೋದು.
ಆದರೆ ಮತ್ತೆ ನಾನು ಅದನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ನಾನು ಮನ್ಸು ಮಾಡಿದರೆ ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ, ಹಂಗೆ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ನನ್ನ ಮನಸ್ಸಲ್ಲಿ ಇವತ್ತು ಛಲ ಬಂದುಬಿಟ್ಟಿದೆ. ಚೆನ್ನಾಗಿ ದುಡಿತೀವಿ, ಚೆನ್ನಾಗಿ ದುಡಿದು ನಮ್ಮ ಕಾಲು ಹಿಡ್ಕೊಳ್ಳೋ ಥರ ಆಗುತ್ತೆ. ನೋಡ್ತಾ ಇರಿ, ಬೇಕಾದರೆ ಇನ್ನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.